ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ದೆಹಲಿ ಸ್ಫೋಟ ನಡೆಯೋದಕ್ಕೂ ಮುನ್ನ ಈತ ಕಾರಿನಲ್ಲಿ ಇದ್ದಂತ ದೃಶ್ಯ ಇದು. ಸಿಸಿ ಕ್ಯಾಮೆರಾದಲ್ಲಿ ಈತನ ಕೊನೆ ಕ್ಷಣದ ದೃಶ್ಯ ಈಗ ಲಭ್ಯ ಆಗ್ತಾ ಇರೋದು. ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರು ಪತ್ತೆಯಾಗಿದೆ. ಸ್ಫೋಟ ಸಂಭವಿಸಿರೋದು 6:50ಕ್ಕೆ. ಆದ್ರೆ ಈತ 3 ಗಂಟೆ ಮುಂಚಿತವಾಗಿ ಪಾರ್ಕಿಂಗ್ ಲಾಟ್ ಬಂದು ಅಲ್ಲಿ ಪಾರ್ಕ್ ಮಾಡಿ ಕಾರಲ್ಲೇ 3 ಗಂಟೆ ಕುಳಿತಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಉಮರ್ ಕಾರನ್ನ ಚಲಾಯಿಸ್ತಾ ಇದ್ದ ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ. ಕಾರಿನ ಡ್ರೈವರ್ ಸೀಟಲ್ಲಿ ಆತ ಇದ್ದಂತ ಒಂದಷ್ಟು ದೃಶ್ಯಗಳು ಕೂಡ ಈಗ ಸಿಕ್ಕಿದ್ವು. ಈಗ ಮತ್ತೊಂದು ಸಿಸಿ ಕ್ಯಾಮೆರಾ ಫುಟೇಜಸ್ ಲಭ್ಯ ಆಗಿದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಕಾರ್ ಪತ್ತೆಯಾಗಿದೆ. ಕಾರ್ ಮಾತ್ರ ಅಲ್ಲ, ಈತ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈತನೇ ಕಾರನ್ನ ಓಡಿಸ್ತಾ ಇದ್ದ. ಆ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿರೋದು. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯಗಳು ಈಗ ಸಿಕ್ಕಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ 3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ಅಲ್ಲಿ ಆ ಕಾರು ಇತ್ತು ಅಂತಂದ್ರೆ ಹಾಗಾದ್ರೆ ಯಾರು ಗಮನಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಜೊತೆಯಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ 3 ಗಂಟೆಗಳ ಕಾಲ ನಿಲ್ಲಿಸಿಕೊಂಡು ಈತ ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದ, ಅಥವಾ ಸಂಚು ಏನಾಗಿತ್ತು, ಈ ದುಷ್ಕೃತ್ಯ ಮೊದಲೇ ಪ್ರೀ ಪ್ಲಾನ್ಡ ಅಥವಾ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ, ಇದೆಲ್ಲವೂ ಕೂಡ ಈಗ ತನಿಖೆ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಈ ವಿಜುವಲ್ಸ್ ಏನ್ ಲಭ್ಯ ಆಗ್ತಾ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆತ ಸರಿಯಾಗಿ 3:19ಕ್ಕೆ ಎಂಟ್ರಿ ಆಗ್ತಾನೆ, 6:50ಕ್ಕೆ ಎಕ್ಸಿಟ್ ಆಗ್ತಾನೆ. 3:19ಕ್ಕೆ ಪಾರ್ಕಿಂಗ್ ಲಾಟ್ಗೆ ಬರುವಂತಹ ಸಂದರ್ಭದಲ್ಲಿ, ಆ ಪಾರ್ಕಿಂಗ್ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಮೆರಾ ಇರುತ್ತಲ್ವಾ, ಸಿಸಿಟಿವಿ ಫುಟೇಜಸ್, ಅದು ಈಗ ಲಭ್ಯ ಆಗಿರೋದು. ಅಲ್ಲಿದ್ದಂತಹ ಸಿಸಿಟಿವಿ ಈತನನ್ನ ಕ್ಯಾಪ್ಚರ್ ಮಾಡಿದೆ. ಅರ್ಧ ವಿಂಡೋ ಗ್ಲಾಸ್ ಅನ್ನ ಆತ ಹಾಕೊಂಡಿದ್ದಾನೆ. ಮುಖ ಕಾಣಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈತ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ದೆಹಲಿ ಸ್ಫೋಟ ನಡೆಯೋದಕ್ಕೂ ಮುನ್ನ ಈತ ಕಾರಿನಲ್ಲಿ ಇದ್ದಂತ ದೃಶ್ಯ ಇದು. ಸಿಸಿ ಕ್ಯಾಮೆರಾದಲ್ಲಿ ಈತನ ಕೊನೆ ಕ್ಷಣದ ದೃಶ್ಯ ಈಗ ಲಭ್ಯ ಆಗ್ತಾ ಇರೋದು. ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರು ಪತ್ತೆಯಾಗಿದೆ. ಸ್ಫೋಟ ಸಂಭವಿಸಿರೋದು 6:50ಕ್ಕೆ. ಆದ್ರೆ ಈತ 3 ಗಂಟೆ ಮುಂಚಿತವಾಗಿ ಪಾರ್ಕಿಂಗ್ ಲಾಟ್ ಬಂದು ಅಲ್ಲಿ ಪಾರ್ಕ್ ಮಾಡಿ ಕಾರಲ್ಲೇ 3 ಗಂಟೆ ಕುಳಿತಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತ ವಿಚಾರ. ಉಮರ್ ಕಾರನ್ನ ಚಲಾಯಿಸ್ತಾ ಇದ್ದ ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ. ಕಾರಿನ ಡ್ರೈವರ್ ಸೀಟಲ್ಲಿ ಆತ ಇದ್ದಂತ ಒಂದಷ್ಟು ದೃಶ್ಯಗಳು ಕೂಡ ಈಗ ಸಿಕ್ಕಿದ್ವು. ಈಗ ಮತ್ತೊಂದು ಸಿಸಿ ಕ್ಯಾಮೆರಾ ಫುಟೇಜಸ್ ಲಭ್ಯ ಆಗಿದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಕಾರ್ ಪತ್ತೆಯಾಗಿದೆ. ಕಾರ್ ಮಾತ್ರ ಅಲ್ಲ, ಈತ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈತನೇ ಕಾರನ್ನ ಓಡಿಸ್ತಾ ಇದ್ದ. ಆ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿರೋದು. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯಗಳು ಈಗ ಸಿಕ್ಕಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ 3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ಅಲ್ಲಿ ಆ ಕಾರು ಇತ್ತು ಅಂತಂದ್ರೆ ಹಾಗಾದ್ರೆ ಯಾರು ಗಮನಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಜೊತೆಯಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ 3 ಗಂಟೆಗಳ ಕಾಲ ನಿಲ್ಲಿಸಿಕೊಂಡು ಈತ ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದ, ಅಥವಾ ಸಂಚು ಏನಾಗಿತ್ತು, ಈ ದುಷ್ಕೃತ್ಯ ಮೊದಲೇ ಪ್ರೀ ಪ್ಲಾನ್ಡ ಅಥವಾ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ, ಇದೆಲ್ಲವೂ ಕೂಡ ಈಗ ತನಿಖೆ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಈ ವಿಜುವಲ್ಸ್ ಏನ್ ಲಭ್ಯ ಆಗ್ತಾ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆತ ಸರಿಯಾಗಿ 3:19ಕ್ಕೆ ಎಂಟ್ರಿ ಆಗ್ತಾನೆ, 6:50ಕ್ಕೆ ಎಕ್ಸಿಟ್ ಆಗ್ತಾನೆ. 3:19ಕ್ಕೆ ಪಾರ್ಕಿಂಗ್ ಲಾಟ್ಗೆ ಬರುವಂತಹ ಸಂದರ್ಭದಲ್ಲಿ, ಆ ಪಾರ್ಕಿಂಗ್ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಮೆರಾ ಇರುತ್ತಲ್ವಾ, ಸಿಸಿಟಿವಿ ಫುಟೇಜಸ್, ಅದು ಈಗ ಲಭ್ಯ ಆಗಿರೋದು. ಅಲ್ಲಿದ್ದಂತಹ ಸಿಸಿಟಿವಿ ಈತನನ್ನ ಕ್ಯಾಪ್ಚರ್ ಮಾಡಿದೆ. ಅರ್ಧ ವಿಂಡೋ ಗ್ಲಾಸ್ ಅನ್ನ ಆತ ಹಾಕೊಂಡಿದ್ದಾನೆ. ಮುಖ ಕಾಣಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈತ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ದೆಹಲಿ ಸ್ಫೋಟ ನಡೆಯೋದಕ್ಕೂ ಮುನ್ನ ಈತ ಕಾರಿನಲ್ಲಿ ಇದ್ದಂತ ದೃಶ್ಯ ಇದು. ಸಿಸಿ ಕ್ಯಾಮೆರಾದಲ್ಲಿ ಈತನ ಕೊನೆ ಕ್ಷಣದ ದೃಶ್ಯ ಈಗ ಲಭ್ಯ ಆಗ್ತಾ ಇರೋದು. ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರು ಪತ್ತೆಯಾಗಿದೆ. ಸ್ಫೋಟ ಸಂಭವಿಸಿರೋದು 6:50ಕ್ಕೆ. ಆದ್ರೆ ಈತ 3 ಗಂಟೆ ಮುಂಚಿತವಾಗಿ ಪಾರ್ಕಿಂಗ್ ಲಾಟ್ ಬಂದು ಅಲ್ಲಿ ಪಾರ್ಕ್ ಮಾಡಿ ಕಾರಲ್ಲೇ 3 ಗಂಟೆ ಕುಳಿತಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತ ವಿಚಾರ.
ಉಮರ್ ಕಾರನ್ನ ಚಲಾಯಿಸ್ತಾ ಇದ್ದ ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ. ಕಾರಿನ ಡ್ರೈವರ್ ಸೀಟಲ್ಲಿ ಆತ ಇದ್ದಂತ ಒಂದಷ್ಟು ದೃಶ್ಯಗಳು ಕೂಡ ಈಗ ಸಿಕ್ಕಿದ್ವು. ಈಗ ಮತ್ತೊಂದು ಸಿಸಿ ಕ್ಯಾಮೆರಾ ಫುಟೇಜಸ್ ಲಭ್ಯ ಆಗಿದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಕಾರ್ ಪತ್ತೆಯಾಗಿದೆ. ಕಾರ್ ಮಾತ್ರ ಅಲ್ಲ, ಈತ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈತನೇ ಕಾರನ್ನ ಓಡಿಸ್ತಾ ಇದ್ದ. ಆ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿರೋದು. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯಗಳು ಈಗ ಸಿಕ್ಕಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ 3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ಅಲ್ಲಿ ಆ ಕಾರು ಇತ್ತು ಅಂತಂದ್ರೆ ಹಾಗಾದ್ರೆ ಯಾರು ಗಮನಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಜೊತೆಯಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ 3 ಗಂಟೆಗಳ ಕಾಲ ನಿಲ್ಲಿಸಿಕೊಂಡು ಈತ ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದ, ಅಥವಾ ಸಂಚು ಏನಾಗಿತ್ತು, ಈ ದುಷ್ಕೃತ್ಯ ಮೊದಲೇ ಪ್ರೀ ಪ್ಲಾನ್ಡಾ ಅಥವಾ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ, ಇದೆಲ್ಲವೂ ಕೂಡ ಈಗ ತನಿಖೆ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಈ ವಿಜುವಲ್ಸ್ ಏನ್ ಲಭ್ಯ ಆಗ್ತಾ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆತ ಸರಿಯಾಗಿ 3:19ಕ್ಕೆ ಎಂಟ್ರಿ ಆಗ್ತಾನೆ, 6:50ಕ್ಕೆ ಎಕ್ಸಿಟ್ ಆಗ್ತಾನೆ. 3:19ಕ್ಕೆ ಪಾರ್ಕಿಂಗ್ ಲಾಟ್ಗೆ ಬರುವಂತಹ ಸಂದರ್ಭದಲ್ಲಿ, ಆ ಪಾರ್ಕಿಂಗ್ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಮೆರಾ ಇರುತ್ತಲ್ವಾ, ಸಿಸಿಟಿವಿ ಫುಟೇಜಸ್, ಅದು ಈಗ ಲಭ್ಯ ಆಗಿರೋದು. ಅಲ್ಲಿದ್ದಂತಹ ಸಿಸಿಟಿವಿ ಈತನನ್ನ ಕ್ಯಾಪ್ಚರ್ ಮಾಡಿದೆ. ಅರ್ಧ ವಿಂಡೋ ಗ್ಲಾಸ್ ಅನ್ನ ಆತ ಹಾಕೊಂಡಿದ್ದಾನೆ. ಮುಖ ಕಾಣಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈತ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯ ಕೂಡ ಈಗ ಲಭ್ಯ ಆಗಿದೆ. ದೆಹಲಿ ಸ್ಫೋಟ ನಡೆಯೋದಕ್ಕೂ ಮುನ್ನ ಈತ ಕಾರಿನಲ್ಲಿ ಇದ್ದಂತ ದೃಶ್ಯ ಇದು. ಸಿಸಿ ಕ್ಯಾಮೆರಾದಲ್ಲಿ ಈತನ ಕೊನೆ ಕ್ಷಣದ ದೃಶ್ಯ ಈಗ ಲಭ್ಯ ಆಗ್ತಾ ಇರೋದು. ಕೆಂಪುಕೋಟೆಯ ಪಾರ್ಕಿಂಗ್ ಲಾಟ್ನಲ್ಲಿ ಕಾರು ಪತ್ತೆಯಾಗಿದೆ. ಸ್ಫೋಟ ಸಂಭವಿಸಿರೋದು 6:50ಕ್ಕೆ. ಆದ್ರೆ ಈತ 3 ಗಂಟೆ ಮುಂಚಿತವಾಗಿ ಪಾರ್ಕಿಂಗ್ ಲಾಟ್ ಬಂದು ಅಲ್ಲಿ ಪಾರ್ಕ್ ಮಾಡಿ ಕಾರಲ್ಲೇ 3 ಗಂಟೆ ಕುಳಿತಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಉಮರ್ ಕಾರನ್ನ ಚಲಾಯಿಸ್ತಾ ಇದ್ದ ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಆಗಿದೆ. ಕಾರಿನ ಡ್ರೈವರ್ ಸೀಟಲ್ಲಿ ಆತ ಇದ್ದಂತ ಒಂದಷ್ಟು ದೃಶ್ಯಗಳು ಕೂಡ ಈಗ ಸಿಕ್ಕಿದ್ವು. ಈಗ ಮತ್ತೊಂದು ಸಿಸಿ ಕ್ಯಾಮೆರಾ ಫುಟೇಜಸ್ ಲಭ್ಯ ಆಗಿದೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಈ ಕಾರ್ ಪತ್ತೆಯಾಗಿದೆ. ಕಾರ್ ಮಾತ್ರ ಅಲ್ಲ, ಈತ ಎಂಟ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈತನೇ ಕಾರನ್ನ ಓಡಿಸ್ತಾ ಇದ್ದ. ಆ ವಿಜುವಲ್ಸ್ ಕೂಡ ಈಗ ಲಭ್ಯ ಆಗಿರೋದು. ಉಗ್ರ ಉಮರ್ನ ಕೊನೆ ಕ್ಷಣದ ದೃಶ್ಯಗಳು ಈಗ ಸಿಕ್ಕಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ 3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ಅಲ್ಲಿ ಆ ಕಾರು ಇತ್ತು ಅಂತಂದ್ರೆ ಹಾಗಾದ್ರೆ ಯಾರು ಗಮನಿಸಲಿಲ್ವಾ ಅನ್ನುವಂತ ಪ್ರಶ್ನೆ. ಜೊತೆಯಲ್ಲಿ ಪಾರ್ಕಿಂಗ್ ಲಾಟ್ ಅಲ್ಲಿ 3 ಗಂಟೆಗಳ ಕಾಲ ನಿಲ್ಲಿಸಿಕೊಂಡು ಈತ ಏನ್ ಪ್ಲಾನಿಂಗ್ ಮಾಡ್ತಾ ಇದ್ದ, ಅಥವಾ ಸಂಚು ಏನಾಗಿತ್ತು, ಈ ದುಷ್ಕೃತ್ಯ ಮೊದಲೇ ಪ್ರೀ ಪ್ಲಾನ್ಡಾ ಅಥವಾ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದ, ಇದೆಲ್ಲವೂ ಕೂಡ ಈಗ ತನಿಖೆ ನಂತರ ಗೊತ್ತಾಗಬೇಕು. ಆದ್ರೆ ಈಗ ಈ ವಿಜುವಲ್ಸ್ ಏನ್ ಲಭ್ಯ ಆಗ್ತಾ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆತ ಸರಿಯಾಗಿ 3:19ಕ್ಕೆ ಎಂಟ್ರಿ ಆಗ್ತಾನೆ, 6:50ಕ್ಕೆ ಎಕ್ಸಿಟ್ ಆಗ್ತಾನೆ. 3:19ಕ್ಕೆ ಪಾರ್ಕಿಂಗ್ ಲಾಟ್ಗೆ ಬರುವಂತಹ ಸಂದರ್ಭದಲ್ಲಿ, ಆ ಪಾರ್ಕಿಂಗ್ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಒಂದು ಕ್ಯಾಮೆರಾ ಇರುತ್ತಲ್ವಾ, ಸಿಸಿಟಿವಿ ಫುಟೇಜಸ್, ಅದು ಈಗ ಲಭ್ಯ ಆಗಿರೋದು. ಅಲ್ಲಿದ್ದಂತಹ ಸಿಸಿಟಿವಿ ಈತನನ್ನ ಕ್ಯಾಪ್ಚರ್ ಮಾಡಿದೆ. ಅರ್ಧ ವಿಂಡೋ ಗ್ಲಾಸ್ ಅನ್ನ ಆತ ಹಾಕೊಂಡಿದ್ದಾನೆ. ಮುಖ ಕಾಣಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಈತ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ.